ಗಂಡು ಹೆತ್ತವರು ಮತ್ತು ಕುಟುಂಬಸ್ಥರು. ಗಂಡು ಹೆತ್ತವರು ಬಡತನದ ಬೆಗೆಯಲ್ಲಿ ಬೆಂದವರೇ. ಅವರಿಗೂ ಮೂಲಭೂತ ಸಮಸ್ಯೆಗಳಿರುತ್ತದೆ. പഠിപ്പുണ്ട് പക്ഷെ നാക്ക് അതിന് ഓണുക്കും തന്നെ വലിയ ആണുക്ക് പഠിപ്പത്ര വേണ്ടില്ല. തന്നെ മൂന്ന് പഠിപ്പെടുന്ന ആശയത്ത് നാക്ക് ആയിട്ടില്ല. നാക്ക് ചെറുകിട്ടിയും പോണ്ടേ 10,000 ആവും 15,000 ആവും മാസത്ത് ಬಂಗത്തിൽ പോണ്ടു ಅಪರಪರಾಯ್ತು. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಯುವಕರು ಸಣ್ಣ ಪ್ರಾಯದಲ್ಲೇ ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿ ದುಡಿಯಲು ಪ್ರಾರಂಭಿಸುತ್ತಾರೆ. ಶಿಕ್ಷಣ ಮತ್ತು ಭರವಸೆಯ ಉದ್ಯೋಗದ ಕೊರತೆಯಿಂದ ಲಕ್ಷಾಂತರ ಯುವಕರು ಇಂದು ಫುಟ್ಪಾತ್ಗಳಲ್ಲಿ, ಹೋಟೆಲ್ಗಳಲ್ಲಿ ಮೂಟೆ ಹೊರಲು ಅಥವಾ ಸಣ್ಣ ವ್ಯಾಪಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಸಾಧಾರಣ ಒಂದು 300 ಚಿಲ್ಲರೆ ಮನೆ ಉಂಟು. ಎಲ್ಲ ಪಾಪದವರೇ, ತುಂಬ ಬಡವರು. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಒಂದೊಂದು ಮನೆಯಲ್ಲಿ 7-8 ಮಕ್ಕಳು, 5-6 ಮಕ್ಕಳೆಲ್ಲ ಇದ್ದಾರೆ. ಈ ಮಕ್ಕಳು ಒಂದು 7-8 ವರ್ಷದಿಂದಲೇ ಪೇಪರ್ ಮಾಡಲಿಕ್ಕೆ ಅಥವಾ ಈ ಗುಜಿ ಆಗಲಿಕ್ಕೆ ಇಂಥ ಸಂತಾನ ಕೆಲಸ ಮಾಡಿ ಬದುಕುವುದಿಲ್ಲ. ಹೆಚ್ಚಿನ ಗಂಡು ಹೆತ್ತವರು ಆರ್ಥಿಕವಾಗಿ ಎದುರಿಸುತ್ತಿರುವ ಸಮಸ್ಯೆಗೆ ಪರಿಹಾರ ಹುಡುಕುವುದು ಮಗನ ಮದುವೆಯ ಮೂಲಕ. ಹಾಗಾಗಿ ವರದಕ್ಷಿಣೆ ಗಂಡು ಹೆತ್ತವರಿಗೆ ಬದುಕಿನ ಭರವಸೆಯಾಗಿದೆ. ಈ ಹಣದಿಂದಲೇ ಮನೆ ರಿಪೇರಿ, ಮನೆ ಸಾಮಗ್ರಿ ಖರೀದಿ, ಉಡುಗೆ ತೊಡುಗೆ ಅಥವಾ ಇರುವ ಸಾಲ ಸಂದಾಯವನ್ನು ಇವರು ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಒಂದೊಮ್ಮೆ ಮನೆ ಮಗಳ ವರದಕ್ಷಿಣೆ ಹಣಕ್ಕೆ ಮಗನಿಗೆ ಮದುವೆ ಮಾಡಿಸುವವರು ಹಲವರಿದ್ದಾರೆ. ಹೀಗೆ ತಮ್ಮ ಮಗಳಿಗಾಗಿ ಇನ್ನೊಂದು ಮನೆಯ ಮಗಳನ್ನು ಇವರು ಬಲಿ ಕೊಡುತ್ತಾರೆ. ಆಡಂಬರ, ಪ್ರತಿಷ್ಠೆ ಮತ್ತು ಗತ್ತನ್ನು ಪ್ರದರ್ಶಿಸಲು ವ್ಯಾಮೋಹಿ ಯುವಕ ಹೆಣ್ಣಿನ ಕಡೆಯವರಲ್ಲಿ ಹಣದ ಬೇಡಿಕೆ ಇಡುತ್ತಾನೆ. ಪಡೆಯುವ ಹಣಕ್ಕೆ ವೀಸಾ ಬಂದಿರುತ್ತದೆ, ವ್ಯಾಪಾರ ಮಾಡಲಿಕ್ಕಿದೆ ಎಂಬ ಕಾರಣವನ್ನು ನೀಡುತ್ತಾನೆ. ಅಕ್ಕ ಬಾವಂದಿರು ಇದ್ದರೆ ವರದಕ್ಷಿಣೆ ಬೇಡಿಕೆ ವಿಪರೀತ ಏರುತ್ತದೆ. ಮನೆ ಮಗಳ ಭವಿಷ್ಯಕ್ಕಾಗಿ ಹೆಣ್ಣು ಎತ್ತವರು ಕಷ್ಟ ಸಹಿಸಬೇಕು ಎಂದು ಗಂಡಿನ ಕಡೆ ಹೆಂಗಸರೇ ಹೇಳುತ್ತಾರೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಎಂಬ ಮಾತು ಇಲ್ಲಿ ನಿಜವಾಗುತ್ತಿದೆ. ಕೊಡುವವನಿದ್ದರೆ ಪಡೆಯುವವನಿಗೆ ಕೊರತೆ ಇರುವುದಿಲ್ಲ. ಹೆಚ್ಚಿನ ಗಂಡಿನ ಕಡೆಯವರು ನಾವು ಕೇಳಿದ್ದಲ್ಲ, ಅವರಾಗಿಯೇ ಚಿನ್ನ ಹಣ ಕೊಟ್ಟದ್ದು ಎನ್ನುತ್ತಾರೆ. ಆದರೆ ಇವರ ಮನಸ್ಸನ್ನು ಅಲ್ಲಾಹನು ಚೆನ್ನಾಗಿಯೇ ಬಲ್ಲವನಾಗಿದ್ದಾನೆ. 100 ರೂಪಾಯಿ ದಿನವೊಂದಕ್ಕೆ ದುಡಿಯುವ ಯುವಕ ತನ್ನವಳಾಗುವ ಹೆಣ್ಣಿಗೆ ಮಹರ್ ನೀಡಲು ಶಕ್ತನಾಗಿರುವುದಿಲ್ಲ. ಹೀಗಾಗಿ ಮದುವೆ ಖರ್ಚು, ವೆಚ್ಚ, ಆಡಂಬರ, ಶೃಂಗಾರ ಎಲ್ಲವೂ ಮದುಮಗಳ ತಂದೆಯ ಬೆವರಿನಿಂದಲೇ ಸಾಗುತ್ತದೆ. ಕಾಶ್ಮಂಗರ ಅಡಕೆ ವರ್ಷ ಬಾಲಕರಿಗೆಲ್ಲ ಚೆನ್ನ ಸಮತ ನೈಪು ಅದು ಇದೆಲ್ಲ ಇಕ್ಕಿಲ್ಲ ಎನ್ನ ಮತ್ತೆ ಒಂದು ಆಸೆ ಅಲ್ಲೇ ಮುಂದೊಂದು ನಂಗಲೆ ನಂಡೆ ಎಲ್ಲ ಮಾರು ಕೊಡ್ತಾರೆ, ಮೂತ ಮಾರು ಕೊಡ್ತಾರೆ, ಇದ್ರೇನು ಫಾಲೋ ಕಂಟುಲ್ಲ ನಂಗೆ ಟೋಟಲ್ ಲೈಟ್ പിന്നെ കുറേ ആൾ ടോട്ടൽ ആയിട്ട് ആൺമക്കും ഇക്കിടത് അങ്ങനെ എല്ലാവരും എടുക്കുക ഞങ്ങൾ എടുക്കല്ല ആ ടൈപ്പിൽ എടുക്കുക ഉള്ള എല്ലാം ಬಂತದಿಲ್ಲ. ಡ್ರೆಸ್ ಗಿಸ್ ಎಲ್ಲ ಬರ್ನು, പിന്നെ ಆರ್ಕೆಸ್ಟ್ರಾ ಹಾಕೋಣ, ಡ್ಯಾನ್ಸ್ ಹಾಕೋಣ, ಎಲ್ಲ ಬಂತದಿಲ್ಲ, ಎಲ್ಲ ಬಂತು ಪೆನ್ನಡಿರಲಿ ಎಲ್ಲ. ಹಾಂ ಬೇಂಗಿದೆ ಅದೇ 10-5 ನಾನು ಚಿನ್ನಲೆ ಇನ್ನಲ್ಲೇ ಕಲಸನಾಕ ಬೇರೆಂಟು ಹಂಗಂತ ಮಂಗೆಲ್ಲ ಡ್ಯಾನ್ಸ್ ಸಿಕ್ಕಿರಿ ಹಿಂಗಣೆ ನಂಗೆ ಮುನ್ನೊಲ್ತಿ ನಾನು ಹೇಳ್ತಾರೆ ಅವನು ಹೇಳ್ತಾರೆ ಅಲ್ಲ ನನಗೆ ದಾದ್ರ ಮಕ್ಕ ಕೊಡ್ತಾರ ಅಲ್ಲ ದಾದ್ರ ಮಕ್ಕ 200 ಜನರು ಆಣ್ ಮಕ್ಕ ಉಂಡು ನಂಗೆ ದಾದ್ರ ಮಕ್ಕ ಕಾಸಿ ಕೊಡ್ತಾರಲ್ಲೇ ಜನಟ್ಟು ಇನ್ನು ದಾದ್ರ ಮಕ್ಕ ನಂಗೆ ಹಿಡ್ಕೊಂಡು ನಾ ತಯಾರಿಲ್ಲ. ನಾನು ಫುಲ್ ಅದಕ್ಕೆ ಆ್ಯಂಟಿ ಇಟ್ಟಿಕ್ರೆ ಪ್ರತಿಯೊರು ಬೇಸಾಯದಲ್ಲಿ ಕಾಂಡಲ್ಲಿ ಇಪ್ಪ ದುನಿಯಾವಲ್ಲ ಎಂದ್ರಲ್ಲ ಏ ಪರಿಸ್ಥಿತಿ ಎಲ್ಲ ಉಂಟು ಅದ್ರಲ್ಲಿ ಭಯಂಕರ ನಂಗೆ ಟೆನ್ಷನ್ ಉಂಟು. ನಂಗೆ ಮೈನ್ ಕೋಂಬಡಿ ಅವ್ರು ಮರ್ಯಾದೆ ಇಟ್ಟಿಕ್ರೆ ಅಲ್ಲಿ. ವರದಕ್ಷಿಣೆ ಪಡೆಯುವುದು ನಾಚಿಕೆ, ಅವಮಾನ ಎಂಬುದು ಈ ಯುವಕರ ಅನುಭವಕ್ಕೆ ಬರುತ್ತಿಲ್ಲ. ವರದಕ್ಷಿಣೆ ಲೋಕರೂಢಿ ಎಂಬ ಕಲ್ಪನೆ ಇವರ ತಲೆಗಡರಿದೆ. ಭವಿಷ್ಯದ ಬಗ್ಗೆ ಈ ಯುವಕರು ಚಿಂತಿಸುವುದೇ ಇಲ್ಲ. ನಾನು ಇಂಪ್ರೂವ್ಮೆಂಟ್ ಆಗಿ ನೋಡ್ಕೋತೀರ ನಂಗೆಲ್ಲ ಮಕ್ಕ ಇಕ್ಕಿರಿ ನಂಗೆಲ್ಲ ಮಕ್ಕಳು ಇನ್ನು ಇಪ್ಪಮ್ಮೆ ಜಂಡ್ಲಾಗ ಮುಂದಲಾಗಿ ಎಲ್ಲ ನೆಕ್ಸ್ಟ್ 10 ಲಕ್ಷ 20 ಲಕ್ಷ ಎವಡೆ ಇರ್ಕಡಿ ಅದೇ 100 ರೂಪಾಯಿ ಕೊಡುಕರು. ನಾವು ಹೇಳಿದ ಹಾಗೆ ಆಗಬೇಕು ಎನ್ನುವ ಹೆತ್ತವರು ಹೆಣ್ಣು ಎತ್ತವರನ್ನು ದೋಚಿದ ನಂತರ ಮಗ ನಾನು ಹೇಳಿದ ಹಾಗೆ ಕೇಳುವುದಿಲ್ಲ ಎನ್ನುತ್ತಾರೆ. ಇದನ್ನೇ ದುರುಪಯೋಗಪಡಿಸುವ ಯುವಕರು ಮದುವೆ ಸಂದರ್ಭ ಮಾಡಿದ ಸಾಲಕ್ಕಾಗಿ, ಅನಂತರ ಮಾಡುವ ವ್ಯವಹಾರಕ್ಕಾಗಿ ಮದುಮಗಳ ಬೆಲೆ ಬಾಳುವ ಆಭರಣ ಅಡವಿಡುತ್ತಾನೆ. ಬಂಗಾರ ಪೈಸೆ ಹಿಡ್ಕೊಳ್ಳಿ
പൈസ മതിയാവില്ലേ, കടാക്കാൻ ഉപ്പായില്ല, ബാങ്കിൽ വേണം ഇല്ല കൈ കടാമ എടുത്തിട്ട് ആകെ സന്ദർഭം ഇക്കു പിന്നെ ಗತಿಯಿಕ್ಕಿಲ್ಲಕ್ಕೆ ವಿನಯ್ക്ക് ಗತಿಯಿಕ್ಕಿಲ್ಲ ಬಿಕ್ಕಡ ಬಂಗಾರ ಬೆಲೆ ಬಿಕ್ಕಡ ಎಲ್ಲ ಬಿಕ್ಕಡ ಅವನು ಏದು ಇಲ್ಲೇ ಹಾಕಿದ್ರೆ ತುಣಿ ಕೂಡ ಬಿಕ್ಕಡ ಅವನು ಅಂತ ಇಲ್ಲಿ ಇದೆಲ್ಲ ನಾನು ಕಣ್ಣಲ್ಲಿ ಕಂಡೇದು ಅಲ್ಲಿ ಜನ ಹಂಗೆ ಪೈಸೆ ಕೊಡ್ತು ಮಗ ಕೊಡ್ತಿಟ್ಟು ಬಂಗಿಲ್ಲ ಅವಡಿ ಎತ್ತು ಬನ್ನಿ ಎತ್ತಲ್ಲಿ ಇಂದು ನಂಗೆ ಪೈಸೆ ಕೊಡ್ತಿಟ್ಟು ಎತ್ತು ನಂಗೆ ಎತ್ತಲ್ಲಿ ನಂಗೆ ದೀನ ಹಂಗಲ್ಲಿ ದೀನ ನಂಗೆ ಈ ತಪ್ಪು ದೀನ ಇರೋದಲ್ಲ ಇದು ಆಲಿಮ ಕಡ್ಡಾಯ ಕಟ್ಟುವ ಎಡ್ಕಾರ. ಮದುಮಗಳನ್ನು ಸಂಪೂರ್ಣ ಬೋಳಿಸಿ ಬಿಡುವ ಯುವಕ ಎಲ್ಲ ಮುಗಿದ ಮೇಲೆ ಅವಳನ್ನು ತಾತ್ಸಾರದಿಂದ ಕಾಣಲು ಆರಂಭಿಸುತ್ತಾನೆ. ಮತ್ತೆ ಮಾರ್ದನಿಸುತ್ತದೆ ಹೆಣ್ಣಿನ ಗೋಳಿನ ಕತೆ. ನಮ್ಮ ಸಮುದಾಯವನ್ನು ದರಿದ್ರತೆಗೆ ತಳ್ಳುವ ವರದಕ್ಷಿಣೆ ಸರಪಣಿಯ ಅನಾಹುತ ಮುಂದುವರಿಯುತ್ತದೆ. ಮಂಗಿಲಾಯ್ತು ಎತ್ತ ನಾಲ್ಕು ಗುಂಪೈರು ಬಂಗಾರಲ್ಲ ಜಂಟಿಗಲ್ತೆ ಗುಂಪೈರಲ್ಲ ಅದಲ್ಲಿ ಪಿನ್ನೆ ಬೇರೆ ಮೂತು ಹೋಯ್ತು ಮಂಗಿಲಾಯಮ್ಮ ಚಲೋ ಎಂದು ಕಟ್ತಾರ ಸೌದಿ ಎಂದು ಕಟ್ತಿಲ್ಲ. ಈ ಹಂತದಲ್ಲಿ ಹೆಣ್ಣು ಎಲ್ಲವನ್ನೂ ಕಳೆದುಕೊಂಡಿರುತ್ತಾಳೆ. ಉಳಿಯುವುದು ಆಕೆಯ ಒಡಲಿನಲ್ಲಿ ಹುಟ್ಟಿದ ಅಮಾಯಕ ಕರುಳ ಕುಡಿಗಳು ಮಾತ್ರ. ನಿರ್ದಯಿ ಯುವಕ ಅವಳನ್ನು ತೊರೆದು ವರದಕ್ಷಿಣೆ ವ್ಯಾಮೋಹದಿಂದ ಬೇರೊಂದು ಮದುವೆಯಾಗಲು ಸಾಗುತ್ತಾನೆ. ಈ ರೀತಿಯಾಗಿ 8-10 ಕಡೆಗಳಲ್ಲಿ ಮದುವೆಯಾದ ನಿದರ್ಶನ ನಮ್ಮ ಬಳಿ ಇದೆ. ಈಕೆಯನ್ನು ನೋಡಿ. ಈಕೆಯ ತಂದೆ 6 ಮದುವೆಯಾಗಿದ್ದಾರೆ. ತಾಯಿಗೆ 2 ಮದುವೆಯಾಗಿದೆ. ಈಕೆಗೆ 2 ಮದುವೆಯಾಗಿದೆ. ಈಕೆಯ ಗಂಡನಿಗೆ 4 ಮದುವೆಯಾಗಿದೆ. ಇದೆಂತಹ ವಿಚಿತ್ರ ಮದುವೆ ಸಂಬಂಧ. ಬೀಡಿ ಇಟ್ಟಿಟ್ಟು ಜೀವನ ನಡ್ತೊಂಡಿಲ್ಲ. ಮಾಪಿಳ ಬರಂಟು ಸುಮಾರು ಸಮಯ ಆಯ್ತು. ನಿನ್ನ ಮಾಪಿಳಿಗೆ ಒಟ್ಟಿಗೆ ಎತ್ತರ ಮಂಗಿಲಾಯ್ತು 3 ಮಂಗಿಲಾಯ್ತು 3 4 ಹಬ್ಬದು ಸುಮಾರು 5 ಮಂಗಿಲ 6 4 ಜಂಡ ಆಯ್ತು. ಮುನ್ನೊಂದು ಮಾಪಿಳ ಬಂಗಾರ ನಿಂತು ಮೊಡಲು ಅರ್ಸತ್ತಲು ಹೋಯಿತು. ಈಕೆಯ ಮೊದಲ ಪತಿ ತೊರೆದು ಹೋಗಿರುವುದು ವರದಕ್ಷಿಣೆಯ ಚಿನ್ನ ಪೂರ್ತಿ ನೀಡಲಿಲ್ಲ ಎಂಬ ಕಾರಣಕ್ಕೆ. ತಲೆಗೊಂದು ಶಾಲು ಖರೀದಿಸಲು ಸಾಧ್ಯವಿಲ್ಲದ ಈ ಹೆಂಗಸು ಮನೆಯಲ್ಲಿ ಬೆಳೆಯುತ್ತಿರುವ ಮಕ್ಕಳ ಭವಿಷ್ಯಕ್ಕೆ ಏನು ಮಾಡಬೇಕು? ಈ ಹೆಣ್ಣು ಜೀವಗಳಿಗೂ ಕನಸುಗಳಿಲ್ಲವೇ? ಅವರ ಅಂತರಾಳದ ನೋವು, ದುಃಖ, ದುಮ್ಮಾನಗಳು ಕಣ್ಣೀರಾಗಿ ಹರಿಯುತ್ತಲೇ ಇದೆ. ಇವರ ಬದುಕು ಛಿದ್ರವಾಗಿದೆ. ಈ ತಾಯಿಯ ಕೊನೆಯ 2 ಹೆಣ್ಣು ಮಕ್ಕಳ ಸ್ಥಿತಿ ನೋಡಿ. ವರದಕ್ಷಿಣೆ ಭಾರ ನೀಗಿಸಲು ಒಂದು ಮದುವೆಯಾದ ವ್ಯಕ್ತಿಗೆ ಈ ಮಗಳನ್ನು ಮದುವೆ ಮಾಡಿಸಿಕೊಡಲಾಯಿತು. ಇದೀಗ ಇವಳು ಗಂಡನಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ರೋಧಿಸುತ್ತಿದ್ದಾಳೆ. ಕೊನೆಯಾಕೆಯದು ಕೂಡ ಅದೇ ಕತೆ. ಅವರ ಆಕ್ರಂದನವನ್ನು ನೀವೇ ಕೇಳಿ. ಮಕ್ಕಳ ಸಾಲ ಓದು ಕಟ್ಕೊಂಡು ಬಾರಿ ಆಸೆ ಮಕ್ಕಳಪ್ಪ ಬಂದಿಲ್ಲ ಬಂಡೆ ಕಸ್ಕೊಂಡು ಬರತ್ತೆ ಕಸ್ಕೊಂಡು ಬಂದ ಅಂಜು ತುಪ್ಪಿಗೆ ನಾಳೆ ನಿಂಡಾಡೆ ಉಂಟು ಮಂಡಲ ನನ್ನ ಮಕ್ಕಳು 6 ಕೇಟು ಬಿಡಿಸಿ ಬೇಂಗಿಟ್ಟು ಯಾರಕ್ಕೆ ಸಾಲೆ ಓದು ಕಟ್ತೇವೆ ನಾನು ಐಕ್ ಕೊಡ್ಡೆ ಇಲ್ಲ ಅಂಟು ಬೂಕ್ ಇಲ್ಲ ಅಂಟು ಚೀಲ ಇಲ್ಲ ಕಸ್ಕೊಂಡು ಬಂದು ಯಾವುದು ಈ ಮಕ್ಕಳೇ ಎಲ್ಲರೂ ಈ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಕೊನೆ ಇಲ್ಲವೇ? ಇವರ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವವರಿಲ್ಲವೇ? ನಮ್ಮದೆಂತಹ ದಮನೀಯ ಸ್ಥಿತಿ! ಇಂತಹ ಒಂದಲ್ಲ, ಸಾವಿರಾರು ಹೆಣ್ಣು ಜೀವಗಳು, ಅವರ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಅವರ ಭವಿಷ್ಯ ಹೇಗಾಗಬಹುದು? ನಮ್ಮ ಸಮುದಾಯದ ಓಟ ಎತ್ತ ಸಾಗುತ್ತಿದೆ. ಬೇರೆ ಸುದ್ದಿಲ್ಲ ಮರ ಇರೋದು ನಕ್ಕು ಬಿಡಿಲ್ಲ ಮರ ಓಡ್ತಾ ಇರೋ ಆಯ್ತು 10 ವರ್ಷ ನಕ್ಕು ಬಿಡಲಿಲ್ಲ ನಕ್ಕು ಬಿಡಿಯೇ ಇಲ್ಲ ಎಂದು ಇಲ್ಲದ ಕಾಣ್ಲಿ ಎಲ್ಲ ಅವ್ರು 200 ರೂಪಾಯಿ ಚಲೋ ಇಡ್ರು 200 ಅವರು 190 ರೂಪಾಯಿ ಸಾಮಾನು ಅವರು ಇಟ್ಟು ತೋರ್ಪೋಯಿ ಮತ್ತೆ ಬಂಡೆ ಚೆಂತ ಪೋಂಡ್ಲೆ ನಿಂಗೆ ಅದ್ರ ಮಾಸಿದ್ದು ಪೋಂಡ ಹಿಂಗಲ್ರಿ 4 ಮಾಸದ ಪೋಂಡ್ಲೆ ಮಕ್ಕ ಪ್ಯಾನಿಂಗ್ ಅಂತ ಬುಲ್ಪುಟ ಅಂತ ಲೆಕ್ಕರು ಸಾಲ ದರ್ಸಿ ಮಾರು ಎಂದೇ ಸಾಲ ದರ್ಸ್ಕೊಂಡ್ಲಂಗ ಪೈಕಮ್ಮ ಪೋಂಡಾರ ಹಂಗ ಬೂಕ ಅವನು ಚೀಲ ಅವನು ಗನ್ಲ ಇಕ್ಕ ಮತ್ತು ಪೋಂಡಾರ ಎಲ್ಲರಿಗೂ ಆಯ್ತು ಮಂಗಿಲ ಎಲ್ಲರಿಗೂ ಆಯ್ತು ಮಾಪ್ಲ ಬಂಡ್ಲೆ ಎಪ್ಪ ಹಂಗಲ್ಲ ಜಂಡಾಲದು ಎಪ್ಪ ಹಂಗೆ ಹುರ್ಕ ಬಂಡಾರ ಚೆನ್ನಾಗಿ ಹಾಕೊಂಡು ಆಂಗಲ ಮರ ಅಲ್ಲ ಕೇಕು आने बसने वाले से इन्हें क्या करी उसके बाद तो भाई चाने बसने वाले को बोला से नहीं वो तुम्हें मंजे महीना का भाई भी बच्चे भी मेरी जोर